ಹಾಯ್ ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ ಅಂತ ಸೂಪರ್ ಇದ್ದೀನಿ. ಇವತ್ತಿನ ವಿಡಿಯೋ ಇವಾಗ ಶುರು ಮಾಡಿ ನಾನು ನಿಮ್ಮ ಮಗನ ವಿಜಯ್ ಒಂದೊಂದು ಲೈಕ್ ಮಾಡಿ ವಿಡಿಯೋನ ಫುಲ್ ನೋಡಿ ಸ್ಕಿಪ್ ಮಾಡಲೇ ಅಡುಗೆನ ಗಂಡನ ಕೈಲಿ ಮಾಡಿಸ್ಕೊಂಡು ಹೆಂಡತಿ ವಿಡಿಯೋ ಮಾಡ್ತಾ ಇದ್ದೀನಿ. ಸಂಡೇ ಅಲ್ವಾ ಗೈಸ್, ಅದರಿಂದ ಗಂಡ ಮಾಡಬೇಕು. ಸಂಡೇ ಆಗ್ಬಿಟ್ರೆ ಗಂಡ ಮಾಡೋಕಂತ ಡೈಲಿ ನನ್ನ ಕೆಲ ಮಾಡಿಸ್ತಾರೆ ಸಂಡೇ ಅಂತ ಮಾತ್ರ. ಇವರು ಡ್ಯೂಟಿಗೆ ಹೋಗ್ಲಲ್ಲ, ಡೈಲಿ ನನಗೆ ಅಡುಗೆ ಮಾಡಿ ಮಾಡಿ ಬಡಿಸಿ ನಾನು ಇಷ್ಟಿಷ್ಟು ಗುಂಡುಗಾಗಿರೋದು ಗೈಸ್. ರಾತ್ರಿ ಹೊತ್ತು ಮಾಡಿ ಬಿಟ್ಟು ಹೋಗ್ತೀನಿ ಗೊಜ್ಜು, ಅದಕ್ಕೆ ಬೆಳಗ್ಗೆ ಅನ್ನ ಮಾಡಿಬಿಟ್ಟು ಎದ್ದ ತಕ್ಷಣ ಹೋಗ್ತೀನಿ. ಮಧ್ಯಾಹ್ನ ಸಾಂಬಾರು ತಗೊಂಬರ್ತೀನಿ ಹೋಟ್ಲಿಂದ. ಅದಕ್ಕೆ ಎಲ್ಲ ನಂಬ್ಕೋಬೇಕು. ಎಲ್ಲರೂ ನಾವು ಏನು ಮಾಡೋದಿಲ್ಲ, ಫಸ್ಟೇ ಜನಗಳು ಅಂತಾರೆ. ಮಾಡೋದಲ್ವೇನವ ಖುಷಿ ಮಾಡಲ್ಲ ಅಲ್ವೇನವ? ಖುಷಿ ನೀನು ಯಾರಿಗೆ ಸಪೋರ್ಟ್, ಅಮ್ಮಂಗ ಅಪ್ಪಂಗ? ಲೇ ನಾ ಕೇಳಿಕ್ಕೆ ಆನ್ಸರ್ ಮಾಡು. ಅಪ್ಪಂಗೆ ಸಪೋರ್ಟ ಅಮ್ಮಂಗೆ ಸಪೋರ್ಟ? ನೀನು ಅಪ್ಪಂಗೆ ಯೋಚನೆ ಮಾಡ್ತಾವನೆ. ಇವಾಗ ಬಾತ್ರೂಮ್ಗೆ ಹೋಗೋ ನೀನು. ಬಾತ್ರೂಮ್ಗೆ ಹೋದ್ರೆ ಬರಲ್ಲ ಇವಳು, ವಾಶ್ ಮಾಡೋಕೆ ಅಂತ ಬ್ಲ್ಯಾಕ್ ಮೇಲ್ ಮಾಡೋದು ಗೈಸ್ ಖುಷಿಗೆ ಪಾಪ. ಗೈಸ್ ಆಮೇಲೆ ಇಷ್ಟು ದಪ್ಪ ಆಗಿದ್ರೆ ಹಂಗೆ ಕಮೆಂಟ್ ಹಾಕ್ಬಿಟ್ಟು ನಾನು ಸಣ್ಣನೇ ಇದ್ದೀನಿ ಗೈಸ್. ಫ್ಯಾನ್ಗಳಿಗೆ ನನ್ನ ಮುಖ ಊದ್ಕೊಳ್ಳುತ್ತೆ ಗೈಸ್, ಅದೇನು ಅಂತ ಗೊತ್ತಿಲ್ಲ. ಮುಂಚೆ ನೀನು ಹೇಳ್ತಾ ಇದೆಯಲ್ಲ, ಫ್ಯಾನ್ ಹಾಕೊಂಡು ಮುಖ ಊದ್ಕೊಳ್ಳುತ್ತೆ ಗೈಸ್, ಏನೋ ಗೊತ್ತಿಲ್ಲ. ಆಮೇಲೆ ಹೊರಗಡೆ ಗಾಳಿಗೆ ಹೋದ್ರೆ ಮುಖ ಊದ್ಕೊಳ್ಳುತ್ತೆ ತಾನೆ, ನನ್ಗೆ ಏನಕ್ಕಾದ್ರೆ ಆಗ್ತೈತೆ ಅನ್ನೋದೇ ಗೊತ್ತಿಲ್ಲ. ಇದೆಲ್ಲ ಮೆಸ್ಸಿ ಮೆಸ್ಸಿ ಮಾಡ್ಕೊಂಡವ್ರೆ ಗೈಸ್. ಅಡುಗೆ ಮಾಡ್ತಾ ಇದೀಯ, ಅಡುಗೆ ಮಾಡೋಕೆ ಅವೆಲ್ಲ ಕಾಮನ್ ಅಲ್ವ ಗೈಸ್, ಮಾಡ್ಕೊಡ್ತಾ ಇದೀವಿ. ನಾನು ಏನು ತಿಂತಾ ಇದ್ದೀನಿ ಅಂದರೆ ಏನಂದ್ರೆ ಅದು ಉತ್ತುತ್ತೆಕಾಯಿ, ಏನದು ನಂಗೆ ಖರ್ಜೂರ ಅಂತ ಚಿಕ್ಕ ವಯಸ್ಸಿಂದ ಹೇಳಿರೋದು, ಅದನ್ನೇ ತಿಂತಾ ಇದ್ದೀನಿ. ಒಬ್ರೊಬ್ರು ಇದನ್ನ ಏನಂತಾರೆ ಮತ್ತು ಉತ್ತುತ್ತೆ ಅಂತೇನೋ ಅಂತಾರೆ. ನಮ್ಮ ಮಕ್ಕಳಿಗೆ ನಮಗೆ ಸುಮ್ಮನೆ ಇತ್ತು ಗೈಸ್, ಒಂದು ಕವರ್ ತುಂಬ ಇತ್ತು, ನಮ್ಮ ಅಮ್ಮ ಕೊಟ್ಕಳಿಸಿತ್ತು, ಸುಮ್ಮನೆ ಇತ್ತು. ಒಂದ್ಸಲ ತೆಗ್ದು ಹೊರಗಡೆ ಮಡಗ್ದೆ, ನಮ್ಮನೆಯವರು ಮಕ್ಕಳು ಎಲ್ಲ ತೊಳ್ಕೊಂಡು ತಿನ್ನಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟು. ಏನು ತಂದಿದೆ ಅದನ್ನ ತಿನ್ನಕ್ಕೆ ಮತ್ತೆ ಅಂದ್ರೆ ತಿನ್ನಲೇ ಇದ್ರು ಗೈಸ್. ತಿನ್ನಿ ಅಂತ ಕೊಡಕ್ ಹೋದಾಗ ಬೇಡ ಅನ್ನೋರು. ಬಿಟ್ರೆ ನಮ್ಗೆ ಏನ್ ಗೊತ್ತಾಗುತ್ತೆ ಎಲ್ಲೈತೆ ಏನು ಅಂತ, ನಾವು ಹುಡ್ಕೋಕ್ ಹೋಯ್ತೀವಿ ಡಬ್ಬಗಳ. ಬೇಡ ಅನ್ನೋರು ಗೈಸ್ ನಂಗೆ ಕೊಡಕ್ ಹೋದಾಗ. ಅದೇನು ಬೇಡ ಅನ್ನಲ್ಲ, ಹುಡ್ಕಲ್ಲ ಅಷ್ಟೇ ನಾವು, ಏನಿಟ್ಟವಳೆ ಮನೇಲಿ ಅದು ಇದು. ಓಹೋ ಆಯ್ತು ಬಿಡಿ. ಇವಾಗ ಚಿಕನ್ ಬಿರಿಯಾನಿ ನನ್ನ ಹಸ್ಬೆಂಡ್ ಮಾಡ್ತಿರೋದು, ಹೆಂಗಿರುತ್ತೆ ಏನೋ ಟೇಸ್ಟ್ ನೋಡೋಣ. ಮೀಶೋದು ಬಂದಿದೆ ಗೈಸ್, ಅದನ್ನೆಲ್ಲ ನನ್ಗೆ ಇನ್ನು ಒಂದು ವಿಡಿಯೋ ಇದೆ ಮೀಶೋ ವಿಡಿಯೋ, ಅದನ್ನು ಇನ್ನೂ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿಲ್ಲ. ಆ ವಿಡಿಯೋ ಮಾಡಿ ಆಗಲೇ 2 ತಿಂಗಳು ಹತ್ರ ಆಯಿತು, ಆ ವಿಡಿಯೋನ ಇನ್ನೂ ಅಪ್ಲೋಡ್ ಮಾಡಿಲ್ಲ ಗೈಸ್ ನಾನು. ಅದೇ ಏನು ಮಾಡೋದು, ಎಡಿಟ್ ಮಾಡೋಕ್ಕೆ ಟೈಮ್ ಇಲ್ಲ ಗೈಸ್ ನನಗೆ. ನನ್ನ ಮಕ್ಕಳು ನಮ್ಮಲ್ಲಿ ಫೋನ್ ನೋಡೋಕ್ಕೆ ಟೈಮ್ ಐತೆ, ಎಡಿಟ್ ಮಾಡೋಕ್ಕೆ ಟೈಮ್ ಇಲ್ಲ ಅಂತ ಇನ್ನೊಂಚೂರು ಖಾರ ಹಾಕ್ಬೇಕು ಅನ್ಸುತ್ತೆ ರೀ. ದಿವ ಫೋನ್ ನೋಡ್ಕೊಂಡು ಕೂತಿದ್ದಾನೆ. ನಮ್ಮ ಖುಷಿ ಸ್ಟೈಲ್ ನೋಡಿ ಗೈಸ್, ಕಾಲೆರಡು ಮೇಲೆ ಗೈಸ್. ನಮ್ ದಿವನ್ನ ನಾಳೆ ಸ್ಕೂಲಿಗೆ ಸೇರಿಸ್ತಾ ಇದ್ದೀವಿ. ಖುಷಿ ನಮ್ಮದು ಡೋ ಮಾಡೋ ಅಂದ್ರೆ ಹಿಂಗೇನ ಗೈಸ್. ಅವನು ಹೋಯ್ದಂತೆ ರೀ ಇದೇನೆ ಹೇಳ್ಕೊಡೋದು. ಅಪ್ಪ ಅದವರು ಸ್ಕೂಲಲ್ಲಿ ಹೊಡಿತಾರೆ ಅಂತ ಹೇಳ್ಕೊಡ್ತಾರ, ಮತ್ತು ಹೋಗ್ಬೇಡ ಅಂತ. ಖುಷಿ ಸ್ಕೂಲ್ ಅಂದ್ರೆ ಏನೋ ಆಟ ಆಡೋ ವಸ್ತು ಅನ್ಕೊಂಡ್ಬಿಟ್ಟವನೆ, ಗೊತ್ತಿಲ್ಲ. ಚೆನ್ನಾಗಿ ಹೋದ್ರೆ ಚೆನ್ನಾಗಿ ಡೀಸೆಂಟ್ ಆಗಿದ್ರೆ ಯಾ ಮಿಸ್ ಹೊಡಿಯಲ್ಲ, ಯಾ ಸರ್ ಹೊಡಿಯಲ್ಲ, ಯಾರು ಹೊಡಿಯಲ್ಲ. ನನ್ನ ಮಕ್ಕಳು ಚೆನ್ನಾಗಿ ಓದ್ತಾರೆ ಗೈಸ್, ಅದಕ್ಕೆ ಅವ್ರಿಗೆ ಯಾರು ಹೊಡಿಯಲ್ಲ ಟೀಚರ್ಸ್. ಅದ್ರ ಮನೆ ಮ್ಯಾಮ್ ಯಾರು ಹೊಡಿಯಲ್ಲ ತಾನೆ, ಚೆನ್ನಾಗಿ ಓದ್ತೀರ ತಾನೆ ನೀವು. ಅವ್ರಿಗೆ ನಗ ಗೈಸ್, ನಾವು ಚೆನ್ನಾಗಿ ಓದ್ತೀವ ಅಂದ್ರೆ. ದಿವಾ ಚೆನ್ನಾಗಿ ಓದ್ತಿದ್ದಾನೆ ನೀನು, ಸೂಪರ್ ಅಲ್ಲ ನೀನು ಖುಷಿ. ನೀನು ಆದ್ರೂ ಅವನು ನೋಡಿ ಕಲ್ತ್ಕೊತಾನೆ ಗೈಸ್ ನಮ್ಗೆ ಖುಷಿನೂ. ನಾವು ಹೇಳ್ಕೊಟ್ಟೆ ಎಲ್ಲ ತಾನೆ ABCD ಎಲ್ಲನೂ. ಅವ್ರ ಅಣ್ಣನ ನೋಡ್ಕೊಂಡು ABCD ಬರೆಯೋದೆಲ್ಲ ಕಲ್ತವನೆ ಗೈಸ್ ಇವಾಗ. ನಮ್ಮ ದೇವಂಗ ಈ ಚಿಕ್ಕ ವಯಸ್ಸಲ್ಲಿ ಏನು ಬರ್ತಾನೋ ಇರಲಿಲ್ಲ, ಅವನು ಶುರು ಮಾಡಿದ್ದ 4 ವರ್ಷಕ್ಕೆ ದೇವಂಗೆ. ಇವಾಗ ABCD ಕಲ್ತಿದ್ದಾನೆ. ABCD ಕಲ್ತಿ ಆಗಲೇ 1 ವರ್ಷ ಆಯ್ತು ಬಾ. ABCD ಕಲ್ತಿ 1 2 3, ಆಮೇಲೆ ನಿನ್ನ ನಂಬರು, ಆಮೇಲಿಂದ ಇನ್ನೇನು ನಮ್ದು ಹೆಸರುಗಳೆಲ್ಲ ಬರೀತಾನೆ. ಗಾನವಿ, ವಿಜಯ್, UKG ಹಾಕ್ಬೇಕು ಗೈಸ್. ಆದ್ರೆ ಅಲ್ಲಿ ಹೇಳ್ಕೊಡೋದೇ ABCD ರೈಮ್ಸ್, ಅದೇ ಹೇಳ್ಕೊಟ್ಟಾನೆ. ಹಾಯ್ ಬರೀತಾನೆ ಗೈಸ್, ಅಕ್ಷರ ಮಾತ್ರ ಚೆನ್ನಾಗಿ ಬರ್ತಲ್ಲ ಕನ್ನಡ. ಇಂಗ್ಲಿಷ್ ಸಕ್ಕದ ಬರ್ತಂತಾನೆ.
ಬರ್ದು ಅಭ್ಯಾಸ ಆಗ್ಬಿಟ್ಟೈತೆ ABCD ಅದೊಂಚೂರು ಚೆನ್ನಾಗಿ ಬರ್ತೈತೆ. ಹಾ ಕನ್ನಡ ಬರೆಯಕ್ ಬರ್ತಿಲ್ಲ ಅಮಿತ್ ಬರ್ತಿಲ್ಲ ನಂಗೆ ಅಂತ ಅಳ್ತಾನೆ. ಅದ್ರಲ್ಲೂ ಎಲ್ಲಿಗೆ ರೂ ಎಲ್ಲ ಬರೀತಾನೆ ಅಂದ್ರೆ ನೋಡ್ದಲ್ಲೇ ಬರೆಯೋದು ಆವರೆಗೆ ಬರೀತಾನೆ ಅಷ್ಟೇನೆ. ಕಾಕ ಗಗನ್ಯ ಬರಲ್ಲ. ಹಾ ಕಾಕ ಗಗನ್ಯ ಬರಲ್ಲ. ಅದು ಇವಾಗ ಕಲ್ತವನೆ ಅದನ್ನ ಯಾವರೆಗೆ ಮಾತ್ರ ಕಲ್ತವನೆ. ಕಾಕ ಅಭ್ಯಾಸ ಮಾಡಿಸ್ಬೇಕು ಅವಾಗ ಬಂದ್ಬಿಡುತ್ತೆ. ನಾವು ಒಂದಿನ ಮಾಡಿಸ್ತೀವಿ, 1-2 ದಿನ ಬಿಡ್ತೀವಿ. ಅಂದ್ರೆ ಏನ್ ಅನ್ಸುತ್ತೆ ಅಂದ್ರೆ ಇನ್ನು ಚಿಕ್ಕವ್ರು ಯಾಕೆ ಹಿಂಸೆ ಕೊಡ್ಬೇಕು ಅಂತ ಅನ್ಸುತ್ತೆ. ಒಂದ್ ಟೈಮು ಯಾರ ಬೇರೆಯವ್ರ ಮಕ್ಳು ನೋಡಿದ್ರೆ ಅಯ್ಯೋ ಮಕ್ಳು ಹೆಂಗ್ ಕಲ್ತಾರೆ ಆತರ ನಮ್ ಕಂಪೇರ್ ಮಾಡ್ಬಿಡ್ತೀವಿ. ಒಂದೊಂದ್ಸಲಿ ಯಾಕೆ ಮಾಡ್ಬೇಕು, ನಮ್ಮ ಮಕ್ಳು ಓದೇ ಹೋಗ್ತಾರೆ ಬರ್ದೇ ಬರೀತಾರೆ. ನಮ್ಮ ಮಕ್ಳ ಮೇಲೆ ಬೇರೆಯವ್ರನ್ನ ಕಂಪೇರ್ ಮಾಡ್ಬಿಡ್ತು. ನನಗೆ ಇಷ್ಟ ಇಲ್ಲ ಗೈಸ್. ಬೇರೆಯವ್ರ ಮಕ್ಳು ನೋಡ್ಕಲಿ ಅವ್ರು ಹೆಂಗ್ ಬರೀತಾರೆ ಆತರ ಇದು ಅನ್ಸುತ್ತೆ. ಆದ್ರೂ ನಾನೇ ಕಂಟ್ರೋಲ್ ಮಾಡ್ಕೋತೀನಿ, ಮಕ್ಳಿಗೆ ಕಂಪೇರ್ ಮಾಡ್ಬಾರ್ದು ಅಂತ ಅಂದ್ಬಿಟ್ರೆ. ನಾವೇಗೆಲ್ಲ ಕಂಪೇರ್ ತುಂಬಾ ಮಾಡ್ಬಿಟ್ಟವ್ರೆ ನಮ್ಗೆ. ನನ್ ವಟ ಅಂತ ಇದ್ರ ಮಾತಾಡೇ ತುಂಬಾ ವರ್ಷಗಳಾಯ್ತು ಅನ್ಸುತ್ತೆ ಗೈಸ್. ನಾನು ಈ ತರ ಖುಷಿಯಾಗಿ ಈ ತರ ಖುಷಿಯಾಗಿದ್ದೆ. ಯಾಕೆಂದ್ರೆ ನಮ್ ಗಂಡ ಇವತ್ತು ಅಪರೂಪಕ್ಕೆ ನಿನ್ನ ಬಿಟ್ಬಿಟ್ಟು ಇವ್ರು ಅಡಿಗೆ ಮಾಡ್ತಿದಾರಲ್ಲ. 10 ಗಂಟೆ ಆಗಿದೆ ಗೈಸ್, 7 ಮೀಟರ್ ಇನ್ನೂ 1 ಅವರ್ ಮಾಡ್ತಾಳೆ, ಅದಕ್ಕೆ ಬೇಗ ಮಾಡ್ತೀನಿ. ಏನ್ ಹೇಳ್ತೀನಿ, ನಾನೇ ಫಾಸ್ಟ್ ಅಂತ ಹೇಳ್ತಾರೆ ಗೈಸ್. ಇವ್ರಿಗಿಂತ ನಾನು ಫಾಸ್ಟ್ ಆಗಿ ಮಾಡ್ತೀನಿ. ಇಲ್ಲ ಅಡಿಗೆಯಲ್ಲಿ ತುಂಬಾ ಸ್ಪೀಡ್ ಆಗಿ ಮಾಡ್ತಾಳೆ. ನಾನ್ ವೆಜ್ ಅಲ್ಲಿ ನಾನು ಸ್ಪೀಡ್ ಆಗಿ ಮಾಡ್ತೀನಿ, ವೆಜ್ ಮಾತ್ರ ಸ್ಪೀಡ್. ಏನೇನಾರ ಹೇಳ್ತಾರೆ. ಏನ್ ಮನೆ ನೋಡು, ಅಣ್ಣ ಬರ್ದಿರೋದು ನಾನು ಬರ್ದಿದ್ದೀನಿ ಅಂತ ತೋರ್ಸಕ್ ಬಂದ ನೋಡಿ ಗೈಸ್. ಅಕ್ಷರ ಎಷ್ಟು ಗುಂಡಾಗಿದೆ ಅಂತ ನನ್ನ ಮಗನ ಉಲ್ಟಾ ಕಾಣಿಸುತ್ತೆ. ಇದು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್. ಕರೆಕ್ಟ್ ಆಗೈತಾ ಸ್ಪೆಲ್ಲಿಂಗ್ ಎಲ್ಲ ತಪ್ಪು ಬರ್ದಾನ? ಸ್ಪೆಲ್ಲಿಂಗ್ ತಪ್ಪು ಬರ್ದವನೆ ಇಲ್ಲ, ಕರೆಕ್ಟ್ ಆಗಿಬಿಡು. ಖುಷಿಕು, ಗಾನವಿ, ವಿಜಯಿ, ದಿವಿತ್. ಗೈಸ್ ಫಸ್ಟ್ ಹೆಂಗ್ ಬರ್ದಿದ್ದಾರೆ ನೋಡಿ ಗೈಸ್. ಐನ ಊನ ಫಸ್ಟ್ ಹೆಂಗ್ ಬರ್ದಿದ್ದ ABCD ನ 2 ಬರೆಯಕ್ ಬರಲ್ಲ. ಅಲ್ಲ ಫಸ್ಟ್ ಹೆಂಗ್ ಬರ್ದಿದ್ದೆ ABCD ನ ಅವನು ಚೆನ್ನಾಗೇ ಬರ್ದಿರಲಿಲ್ಲ ಗೈಸ್. ನಾನು ಯಾವಾಗ ಎದುರಿಸ್ಬಿಟ್ಟು ಬರ್ದೆ ಅವಾಗ ನೀಟಾಗಿ ಗುಂಡಾಗಿ ಬರೀತಾನೆ. ಇಲ್ಲಾಂದ್ರೆ ಬೇಕಾಬಿಟ್ಟಿ ಅವ್ರ ಅಪ್ಪ ಹೇಳೈತೆ ABCD ಬರ್ಕೋ ಅಂತ ಬೇಕಾಬಿಟ್ಟಿ ಬರ್ದಿದ್ದ ಹೆಂಗ್ ಬೇಕಂಗೆ. ನಾನು ಹೇಳಾದ್ಮೇಲೆ ಕ್ಲೀನ್ ಆಗಿ ಬರ್ಕೊ ಬಂದ್ಕೊಟ್ಟವನು. ಸರಿ ಓಕೆ. ನನ್ನ ಅಕ್ಷರ ನನ್ನ ಮಗಂದು. ಅರೆ ಕನ್ನಡ ನನಗೂ ಗುಂಡಾಗಿಲ್ಲ ಗೈಸ್. ಮೊಬೈಲ್ ನೋಡಿದ್ ಸಾಕು ಬಾ. ಮೊಬೈಲ್ ನೋಡಿದಲ್ಲ ಗಾಯ್ಸ್, ಅದ್ರಲ್ಲಿ ಗೇಮ್ ಆಡ್ತಾವನೆ. ಇಂಗ್ಲಿಷ್ ಅಲ್ಲಿ ಮಾತಾಡೋದು ಏನು ಹೇಳ್ಕೊಡಲ್ಲ. ಇಂಗ್ಲಿಷ್ ಎಲ್ಲ ಕನ್ನಡನೇ ಮಾತಾಡ್ಲಿ ಅಂತ ಫೋನಲ್ಲಿ ನೋಡ್ಕೊಂಡು ಟೇಕ್ ದಿಸ್ ಅಂತ ಅವ್ರವ್ರೆ ನನ್ಗೆ ಇಂಗ್ಲಿಷ್ ಕಳಿಸ್ತಾರೆ. ತಗೋ ಅಮ್ಮ ಹಿಂಗನ್ನ ಕಣಮ್ಮ ಹಂಗೆ ನನ್ಗೆ ಹೇಳ್ಕೊಡ್ತಾರೆ. ಎಂತ ಮಕ್ಳು ಎಷ್ಟು ಚಿಕ್ಕವ್ರು. ನಮ್ಗೆ ಅವಾಗ ಏನು ಅನ್ನೋದೇ ಗೊತ್ತಿರ್ಲಿಲ್ಲ ಗೈಸ್. ಸರಿ ಓಕೆ, ಇಲ್ಲಿ ಬಿರಿಯಾನಿ ಮಾಡ್ತಾ ಇದ್ದೀನಿ ಗೈಸ್. ಬಿರಿಯಾನಿ ಆದ್ಮೇಲೆ ಸಿಗೋಣ. ಇದೆಲ್ಲ ಕ್ಲೀನ್ ಮಾಡ್ಕೋತಾರೆ ಈಗ ನಮ್ಮ ಮನೆಯವರು. ಗೈಸ್ ನಮ್ಮ ಮನೆಯವ್ರು ಮೋಸ ಆಗಿ ಬಂದಿದ್ದಾರೆ. ತರಕಾರಿ ತರಕ್ಕೆ ಹೋಗಿದೆ ಗೈಸ್. ತರಕಾರಿ ತರಬೇಕಾದ್ರೆ ಒಂದೇ ಒಂದು ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ. ಅವರು ತಕ್ಕಡಿನ ಸರಿಯಾಗಿ ಕೊಂಡಿರ್ಸ್ಕೊಂಡಿರಲಿಲ್ಲ, ಏನೋ ಟಚ್ ಆಗಿತ್ತು, ಹಿಂಗೆಲ್ಲ ಕೂತಿತ್ತು. ಅದು ನೋಡಿದ್ರೆ 1 kg 45 ಗ್ರಾಮ್ ಆಗ್ಬಿಟ್ಟೈತಿ. ಇಲ್ಲಿ ಅಲ್ಲಿ ನೋಡ್ಕೊಂಡಿಲ್ಲ, ಇಲ್ಲಿ ಬಂದು ನೋಡ್ತಾ ಇದ್ದೀನಿ. ಆಮೇಲೆ ಅದ್ರ ಜೊತೆಗೆ 1-2 ಐಟಮ್ಸ್ ತಗೊಂಡೆ 10 ರೂಪಾಯಿಂದ. ಅದಕ್ಕೆ 30 ರೂಪಾಯಿ ಹಾಕೋದೆ. ಅಲ್ಲಿ ನೋಡ್ಕೊಂಡಿಲ್ಲ ಅಂತ ಬಂದ್ರೆ ಎಷ್ಟು ಮೋಸ ಮಾಡ್ತಾರಲ್ಲ ಗೈಸ್. ಪ್ರತಿ ಸಲಿನೂ ಗೈಸ್ ಇವರು ಬಂದು ನೋಡ್ಕೊಂಡ್ ಬರೋರು. ಈ ಸಲ ಏನಾಯ್ತು ಗೊತ್ತಾ, 500 ರೂಪೀಸ್ ಕೊಟ್ಟೆ, ಚೇಂಜ್ ಇಲ್ಲ ಅಂದ್ಬಿಟ್ಲು. ಆ ಚೇಂಜ್ ಬಗ್ಗೆ ಗಮನ ಕೊಟ್ಟೆ ಇದು ಮಾರ್ತೆ ಅಲ್ಲಿ. ನಾನು ಯಾವ್ದೇ ಕಾರಣಕ್ಕೂ ಎಲ್ಲೋದ್ರು ನೋಡ್ತಾರೆ ಒಂದ್ಸಲಿ. ನಾನು ಬಂದ್ರೆ ಸುಮ್ನೆ ಯಾರು ಮೋಸ ಮಾಡ್ತಾರೆ ನೋಡಿ 65 ರೂಪಾಯಿ ಹೋಯ್ತು ಒಂದು ತರಕಾರಿ ತರಕ್ ಹೋಗಿದ್ದು. 65 ರೂಪಾಯಿ ಇದ್ದಿದ್ರೆ ಇವ್ರಿಬ್ರು ಅಪ್ಪ ಮಕ್ಳಿಗೆ ಒಂದೊಂದು ಜ್ಯೂಸ್ ಸಿಕ್ಕಿರೋದು, ಆಪಲ್ ಜ್ಯೂಸು. ಮೋಸ ಮಾಡ್ಬಿಟ್ಟು ಇದೇನ ಬಿಡು, ಮಿಸ್ಟೇಕ್ ಆಗೈತೆ. ಅವ್ರ ತಕ್ಕಡಿ ಸರಿಯಾಗಿ ಇಟ್ಟಿಲ್ಲ, ನಾನು ನೋಡ್ಲಿಲ್ಲ. ಅದು ಹಂಗೆ ತೂಗಾಕ್ಬಿಟ್ಟವ್ರೆ. ಈ ಕೆಳಗಡೆ 10 ರೂಪಾಯಿ ಜಾಸ್ತಿ ಹಾಕೋರಲ್ಲ, ಅದು ಮೋಸ. ಬೇಕು ಅಂತ ಮಾಡೋರು. ಅಳ್ಬೇಡ ಬಿಡು ಮಧು, ಪ್ಲೀಸ್ ಮಧು ಅಳ್ಬೇಡ. ನಾನೇನು ಹೇಳಲ್ಲ 10 ರೂಪಾಯಿಗೋಸ್ಕರ. ನಮ್ದು 10 ರೂಪಾಯಿ ತಗೊಂಡ್ರಿ ಏನಾಗಲ್ಲ ಗೈಸ್. ಅವರು ಏನಾಗಲ್ಲ ಅನ್ನಕ್ಕೆ ಮೋಸ ಮಾಡೋರಲ್ಲ ಅಷ್ಟೇ ಬೇಜಾರು. ಅಂದರೆ ಇದು ಅವರೇನು ಓನರ್ ಅಲ್ಲ, ಕೆಲಸ ಮಾಡೋರಲ್ಲಿ. ಇವು ಒಂದು ತರಕಾರಿ ಅಂಗಡಿಯಲ್ಲಿ ಕೆಲಸ ಮಾಡೋರು ಇರ್ತಾರಲ್ಲ ಅವರು. ಇದೇನು ಅವ್ರಿಗೂ ಸಿಗಲ್ಲ. ಓನರ್ ಯಾರೋ ತಿಳ್ಕೊತಾರೆ, ಅವ್ರಿಗೂ ಸಿಗಂಗಿದ್ರೆ ಆಯ್ತು ಬಿಡು ಸಾಕು. ಎಷ್ಟು ಫೀಲ್ ಮಾಡ್ತಾರೆ ನೋಡಿ ಗೈಸ್. 65 ರೂಪಾಯಿ ದುಡಿಯೋಕೆ ಎಷ್ಟು ಕಷ್ಟ ಗೊತ್ತಾ. ನಾನು ಹೋಗ್ಲಿ ಬಿಡು ಅಂತ ಅಂದವರು. ಈ ಒಂದು ವಿಡಿಯೋ ಇಂದ ಗೈಸ್ ಹುಡುಗಿ ಕರೆಕ್ಟಾಗಿ 100 ರೂಪಾಯಿ ಬರುತ್ತೆ ಅಷ್ಟೇ. ಒಂದು ವಿಡಿಯೋ ಮಾಡಿದ್ರೆ 65 ರೂಪಾಯಿ ಅಂದರೆ ಮುಕ್ಕಾಲು ವಿಡಿಯೋ ಹೋಯ್ತಾ. ವಿಡಿಯೋ ಮಾಡಿದ್ದು, ಎಡಿಟ್ ಮಾಡಿದ್ದು ಕಷ್ಟಪಟ್ಟು. ಅದು ಟೈಮ್ ಕೊಡೋದೈತಲ್ಲ ಎಡಿಟ್ ಮಾಡೋಕ್ಕೆ. ಒಂದೊಂದ್ಸರಿ ಏನೇನೋ ಮಾತಾಡ್ಬಿಟ್ಟಿರ್ತೀನಿ ನಾನಂತೂ. ಉಜ್ಜಿದ ನಮ್ಮನವರು ಈ ಥರ ಎಲ್ಲ ಮಾತಾಡ್ಬಿಡಮ್ಮದು ಅಂತ ಹೇಳ್ತಾರೆ. ನಾನು ಬರೋ ಕತೆ ಎಲ್ಲ ಹೊಡೆದಿರ್ತೀನಿ. ಇಷ್ಟೊಂದಿರುತ್ತೆ, ನಿಮಗೆ ಬೋರ್ ಆಗಬೇಕು ಅಷ್ಟು ಮಾತಾಡಿರ್ತೀನಿ ನಾನು ಅಲ್ಲ ಮದು. ಮತ್ತೇನೇನು ನೋಡಿ ಗೈಸ್, ಪಕ್ಕ
ಪಕ್ಕ ನಾನು ಹೇಳ್ತೀನಿ ಖಾರ ಉಪ್ಪು ಎಲ್ಲ ಕಡಿಮೆ ಮಾಡಿರ್ತಾರೆ, ಇಲ್ಲಾಂದ್ರೆ ಎಲ್ಲ ಜಾಸ್ತಿ ಮಾಡಿರ್ತಾರೆ. ಇಲ್ಲ ಕಡಿಮೆ ಮಾಡ್ತೀನಿ, ನನ್ನ ಮಕ್ಕಳು ತಿನ್ಬೇಕಲ್ಲ. ಇವಾಗ ಇದಕ್ಕೆ ವಿಡಿಯೋದಲ್ಲಿ ಹಿಂಗೆ ಹೇಳ್ತಿದ್ದಾರೆ ಗೈಸ್. ಅದಕ್ಕಿಂತ ಮೊದಲು ಎಲ್ಲ ಚೂರು ಚೂರೇ ತಿನ್ನಿ ಸಾಕು, ಖಾರ ಜಾಸ್ತಿ ಮಾಡ್ತೀನಿ ಅಂತ ಹೇಳ್ತಿದ್ರು. ನನ್ನ ಮಕ್ಕಳಿಗೋಸ್ಕರ ಅಯ್ಯೋ ಅಯ್ಯೋ ಸುಂದ್ರ ಇವ್ರು ಮಾಡಿದ್ದು ಗೈಸ್ ಮೊನ್ನೆ. ಯಪ್ಪ ನೆನ್ಸ್ಕೊ, ಮೊನ್ನೆನಾ ಯಾವತ್ತ ಒಂದಿನ ಮಾಡಿದ್ದು ಜೀವನದಲ್ಲಿ ನೆನ್ಸ್ಕೋಬೇಕು ಗೈಸ್. ಅಷ್ಟು ಒಂದ್ ತಿಂಗ್ಳಾಯ್ತು ಗೈಸ್, ಒಂದ್ ತಿಂಗ್ಳಾಯ್ತು. ಖಾರ ಅನ್ಕೊಳ್ಳಿ. ಊರ್ಗ್ ಹೋಗೋ ಟೈಮಲ್ಲಿ ಮಾಡಿದ್ದು ಫುಲ್ಲು ಖಾರ, ಹೆವಿ ಖಾರ, ಉಪ್ಪೇ ಇಲ್ಲ, ಖಾರ ಆಗ್ಬಿಟ್ಟಿದ್ದು. ಮಾಡಿದ್ಮೇಲೆ ಇನ್ನೇನು ಬಿಸಾಕೋಂಗಿಲ್ಲ, ತಿನ್ಲೇಬೇಕು. ಸ್ವಲ್ಪ ತಿಂದು ಬಿಸಾಕ್ತು ಗೈಸ್. ಹೋದ್ವಾರ ಟೊಮೆಟೊ ಬಾತ್ ಮಾಡೋಳೆ, ಟೊಮೆಟೊ ಬಾತಾನೆ ಅದಕ್ಕೆ. ಹೋದ್ವಾರ ಅಲ್ಲ ಈ ವಾರನೇ, ಈ ವಾರನ ಯಾವತ್ತ ಗೊತ್ತಿಲ್ಲ. ಮಾಡ್ಬಿಟ್ಟವಳೆ, ಅದು ಮೊಟ್ಟೆನೂ ಹಾಕ್ಬಿಟ್ಟು ಮಾಡೋಳೆ. ತಿಂದ್ರೆ ತಿನ್ನು, ಮಂಗಳವಾರ. ಅಷ್ಟು ಖಾರ ಐತೆ ಗಾಯಸ್. ಇವ್ಳು ಬೇಜಾರು ಮಾಡ್ಕೊತಾಳೆ ಅಂತ ತಿಂದ್ಬಿಟ್ರೆ ಹೊಟ್ಟೆಲ್ಲ ಉರಿತ. ನಾನ್ ಮೊಸರು ಹಾಕೊಟ್ಟಿದ್ದೀನಿ, ತಿನ್ನಿ ಹಂಗೆ ತಿನ್ನಿ ಅಂತ ಹೇಳಿಲ್ಲ. ಅದ್ ಏನೇ ಹಾಕೊಟ್ರು ಖಾರ ಬಾಯಿ ಕಡಿಮೆ ಆಗುತ್ತೆ, ಹೊಟ್ಟೆ ಕಡಿಮೆ ಆಗಲ್ವಲ್ಲ. ಆಯ್ತು ಬಿಡಪ್ಪ ಹೋಗ್ಲಿ. ಅದಕ್ಕೆ ನಾನು ಸಂಜೆ ಅದನ್ನ ಒಂದ್ ಸ್ವಲ್ಪ ತಿಂದ್ರು ಅಷ್ಟೇ ಗೈಸ್. ನಾನು ಸಂಜೆ ಅವರಿಗೆ ಏನ್ ಮಾಡ್ಕೊಟ್ಟಿದ್ದೆ, ಮೊಟ್ಟೆ ಹಾಕ್ಬಿಟ್ಟು ಹುರಿದು ಬಿಟ್ಟು ಕೊಟ್ಟಿದ್ದೆ. ಹಂಗೆ ಖಾರದ ಪುಡಿ ಗೊತ್ತಾಗಲ್ಲ, ಊರಿಂದ ತಂದ್ಬಿಟ್ಟಿರೋದ ಹಾಕ್ಬಿಡೋದು. ಮಾಮೂಲಿ ಅಂಗಡಿ ಖಾರದ ಪುಡಿ ಥರ ಜಾಸ್ತಿ ಆಗ್ಬಿಡುತ್ತದು, ಜಾಸ್ತಿ. ಸೊ ಬನ್ನಿ, ಇವಾಗ ತಿಂಡಿ ರೆಡಿ ಇದೆ. ಬ್ರಷ್ ಮಾಡ್ಕೊಂಬಂದು ತಿಂತಾ ಮೊದಲು ನಾನು ಬ್ರಷ್ ಮಾಡಿದೆ ನೋಡಿ ಗೈಸ್. ವಾರದಲ್ಲಿ 3 ದಿನ ಅಷ್ಟೇ ಬ್ರಷ್ ಮಾಡೋದು. ಇದೆಲ್ಲ ಬರೀ ಸುಳ್ಳು ಗೈಸ್. ನಿಜವಾಗ್ಲೂ ಬ್ರಷ್ ಮಾಡ್ತೀನಿ, ನಿಜವಾಗ್ಲೂ ಬ್ರಷ್ ಮಾಡ್ತೀನಿ. ಬೇಕಾದ್ರೆ ಅವರಲ್ಲೂ ನನ್ನೆಲ್ಲ ನೋಡಿ, ನನ್ನೆಲ್ಲ ಫುಲ್ಲು ವೈಟ್ ಇರೋದು. ಚೆನ್ನಾಗಿರುತ್ತೆ ನೋಡಿ ಗೈಸ್ ಎಷ್ಟು ಇದಾಡ್ತಾರೆ ಅಂತ. ಅಲ್ಲೂ ಉಜ್ಜೋದು ಚೆನ್ನಾಗಿರುತ್ತಂತೆ, ಉಜ್ಜೋಡ್ದು ಚೆನ್ನಾಗಿರಲ್ವಾ? ಹಂಗಾರೆ ನಾನು ಯಾವಾಗಲೂ ಬ್ರಷ್ ಮಾಡ್ತೀನಿ, 2 ಟೈಮ್ ಬ್ರಷ್ ಮಾಡ್ತೀನಿ, ಬೆಳಿಗ್ಗೆ ರಾತ್ರಿ. ಇವತ್ತು ಸುಮ್ಮನೆ ಹಂಗೆ ಹೇಳ್ದೆ ಗೈಸ್, ಏನಾರ ಬೈತಾರ ಏನು ಅಂತ. ಇವು ನನ್ನ ಬಗ್ಗೆ ನಿಮಗೆ ಚಾಡಿ ಹೇಳೋದೈತೆ, ಏನೂ ಬೈಲಿಲ್ಲ ಸದ್ಯಕ್ಕೆ. ಏನು ಗೈಸ್, ಒಂದೊಂದ್ಸಲಿ ಸೀರಿಯಸ್ ಆಗಿ ಜಗಳ ಮಾಡ್ತೀವಿ ಇಬ್ರು. ಒಂದೊಂದ್ಸಲಿ ಏನೋ ಫುಲ್ಲು ಇನ್ನೇನು ಡಿವರ್ಸ್ ಕೊಟ್ಬಿಟ್ಟು ಹೋಯ್ತಾ ಇರಬೇಕು. ನಮ್ಮ ಮನೆಗೆ ಅನ್ನಂಗೆ ಜಗಳ ಮಾಡಿರ್ತೀನಿ. ಆಮೇಲೆ ನಾನು ಸ್ವಲ್ಪ ಹೊತ್ತನ್ನ ಸಮಾಧಾನ ಆದಮೇಲೆ ಬಿಡು ಹೋಗ್ಲಿ ಪಾಪ ಅಂತ ಸುಮ್ಮನೆ ಇದ್ದೀನಿ ಗೈಸ್ ನಾನು. ಆವಾಗ ನಮ್ಮನೆಯವ್ರು ರೇಗ್ಸೋದು ಅದನ್ನ ಇಟ್ಕೊಂಡು, ಏನು ಹೋಯ್ತಿದ್ದೆ ಹೋಗು ಹಂಗೆ ಹೆಂಗೆ ಅಂದ್ಕೊಂಡು. ಇನ್ನೊಂದು ಏನು ಗೊತ್ತಾ ಗೈಸ್, ನಂಗೆ ಖುಷಿ, ನಮ್ಮ ಮನೆಯವ್ರ ಫೋನಲ್ಲಿ ಮಾತ್ರ ಚೆನ್ನಾಗಿ ಬರುತ್ತೆ ವೀಡಿಯೋಸ್ಗಳು, ನನ್ನ ಫೋನಲ್ಲಿ ಬರೋಲ್ಲ. ಎಡಿಟ್ ಮಾಡಬೇಕಾಗಿರೋದು ನಮ್ಮ ಮನೆಯವರೇ. ಎಷ್ಟಾರ ಮಾತಾಡ್ಕೊ, ಏನಾರ ಮಾತಾಡ್ಕೊ, ಎಡಿಟ್ ಮಾಡೋದು ಅವರೇ ಅಲ್ವಾ? ಇನ್ನೇನು ಮಾಡೋದು, ಜಾಸ್ತಿ ಮಾಡಿಬಿಡ. ಒಂದು 20 ನಿಮಿಷದ ಮೇಲೆ ಹೋಗ್ಬೇಡ ವಿಡಿಯೋ ಕಟ್ ಮಾಡ್ತೀನಿ. ಯಾರು ಎಡಿಟ್ ಮಾಡ್ಕೊಂಡು ಗೊತ್ತು. ಓಕೆ ಗೈಸ್, ನಿನ್ನೆ ವ್ಲಾಗ್ ಹಾಕಿದ್ನಲ್ಲ, ತುಂಬ ಜನ ಸಪೋರ್ಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಅದು ನೋಡಿದ್ರೆ ಖುಷಿ ಆಗುತ್ತೆ. ಗ್ರೀನ್ ಕಲರಲ್ಲಿ ಹಿಂಗೆ ಮೇಲೆ ಇರುತ್ತೆ. ಓ ವ್ಲಾಗ್ ಮಾಡಬೇಕು ಅನಿಸುತ್ತೆ. ಸೊ ಥ್ಯಾಂಕ್ ಯು ಯಾರ್ಯಾರು ನೋಡಿ ಸಪೋರ್ಟ್ ಮಾಡಿದ್ದೀರಾ. ವಿಡಿಯೋ ಮಾಡೋಣ ತುಂಬ. ಇವಾಗ ರೀಲ್ಸಲ್ಲೆಲ್ಲ ಮಕ್ಕಳನ್ನ ಪಕ್ಕದಲ್ಲಿ ನಿಲ್ಸ್ಕೊಂಡು ಅವನನ್ನು ನೋಡಿದ್ರೆ ಯಾರು ನಮ್ಮನ್ನ ನೋಡ್ತಾರೆ, ಯಾರು ಇಷ್ಟ ನನಗೆ ನೋಡೋ ಮಾಡೋಣ. ಓಕೆ ಡನ್. ನಾವೊಂದು ರೀಲ್ಸ್ ಮಾಡೋಣ ಗೈಸ್ ಅಲ್ಲ, ನಮ್ಗೆ ಗೊತ್ತಾಗ್ಬಿಡುತ್ತೆ ಗೈಸ್. ಅದಕ್ಕೆ ನಿಧಾನಕ್ಕೆ ಬಂದಾಗ್ತಿದ್ದು ತಿಳ್ಕೊಬಿಡ್ತಾರೆ. ಏನೋ ವಿಡಿಯೋ ಮಾಡ್ತೀನಿ ಅಂದಲ್ಲಮ್ಮ, ಏನೋ ರೀಲ್ಸ್ ಮಾಡ್ತೀನಿ ಅಂದೆ ಅಂತ ಕೇಳ್ತಾನೆ ಗೈಸ್. ನೋಡಿ ಅವನು ಏನೇ ಫೋನ್ ನೋಡ್ಲಿ, ಏನೇ ಎಲ್ಲೇ ಜ್ಞಾನ ಇರಲಿ, ಅಪ್ಪ ಅಮ್ಮ ಏನು ಮಾತಾಡ್ತಾರೆ ಅಂತ ಕೇಳಿಸ್ಕೋತಾನೆ. ಕಿವಿ ಮಾತ್ರ ಇಲ್ಲೇ ಇರುತ್ತೆ. ಇದೆಲ್ಲ ಕೆಲಸ ಹಿಂಗೆ ಬಿಟ್ಬಿಟ್ಟು ನನಗೆ ಹೋಗೋರಿ. ಹಲೋ ಸರ್, ಖಾರ ಇದೈತೆ ಎಲ್ಲ ಉಜ್ಜು ಹಂಗಾಗ್ಬಿಟ್ಟು ನೀರು ಹಾಕೋ ಬಾಯಿಗೆ ಒಂಚೂರು. ನಿನ್ನೆ ವಿಡಿಯೋಗೆ ಗೈಸ್ 820 ಜನ ನೋಡಿದ್ದೀರಾ. ಲೈಕ್ ಮಾತ್ರ 36 ಜನ. 800 ಜನ ಲೈಕ್ ಮಾಡ್ರಪ್ಪ, ಏನು ಹೋಗಲ್ಲ, ನಿಮ್ಗೇನು ಲಾಸ್ ಆಗಲ್ಲ. ಪ್ಲೀಸ್ ಲೈಕ್ ಮಾಡಿ, ಓಕೆನಾ? ಇದು ಮಕ್ಕ ಕಚ್ಕೊಂಡಿರೋದು ತೋರ್ಸಮ್ಮ, ಇರಲಿ. ದೇವ ಗೈಸ್, ಖುಷಿ ನೋಡ್ಬಿಟ್ರೆ ಎದ್ಕೊಂಬಿಟ್ಟಿರೋನು ಚಿಕ್ಕ ವಯಸ್ಸಲ್ಲಿ ಈ ಥರ. ಏನೇನವಿ ಹೆಚ್ಕೊಂಡಿರೋದು ಮುಖಕ್ಕೆ? ಬೀಟ್ರೂಟ್ ಫೇಸ್ ಪ್ಯಾಕ್ ಮದು. ಬೀಟ್ರೂಟಾ? ಕೆಂಪುಗಾಗಬೇಕು ಅಂತನಾ? ಇನ್ನೊಂದೇನು ಗೊತ್ತಾ ಗೈಸ್, ಇವಳು ಮೂಗ್ಬಿಟ್ಟು ನೋಡೋರ ಚೇಂಜ್ ಮಾಡಿದ್ದೀನಿ. ತೋರಿಸ್ರಿ. ಇವಾಗ ಕಾಣಲ್ಲ, ತೊಳ್ಕೊಂಡು ಎಲ್ಲ ಫೇಸ್ ವಾಶ್ ಮಾಡ್ಕೊಳ್ತೀನಲ್ಲ.
ಗುಂಡು ಬೇಕು ಅಂತಿಲ್ಲ, ಅದಕ್ಕೆ ಗುಂಡು ಥರದ್ದು ಕೊಡಿಸಿದ್ವಿ. ಮದುವೆಗಿನ್ನ ಮೊದಲು ಇದೇ ಥರ ಹಾಕೋತಿದ್ದೆ ಗೈಸ್. ನಾನು ಫಸ್ಟ್ ದಿವಸ ಇದರಲ್ಲೇ ಗುಂಡಲ್ಲಿ, ಅದರಿಂದ ಚೇಂಜ್ ಮಾಡೋಣ, ಯಾವಾಗಲೂ ಇದ್ದಂಗೆ ಇರೋಕ್ಕಾಗಲ್ಲ ಅದರಿಂದ. ಮತ್ತು ತಿರುಪತಿಗೆ ಬೇರೆ ಹೋಗ್ತೀವಲ್ಲ, ಏರ್ ಕಟ್ ಮಾಡ್ಸೋಕೆ ಕಾಯ್ತಾ ಇದ್ದೀನಿ ಗೈಸ್ ನಾನು. ಏರ್ ಯಾವಾಗ ಕಟ್ ಮಾಡ್ಸೋಣ ಅಂತ, ಅದಕ್ಕೆ ಹೋಗ್ಬಿಟ್ಟು ಬಂದಾದ್ಮೇಲೆ ಏರ್ ಕಟ್ ಮಾಡ್ಸೋಣ. ಸರಿ, ಓಕೆ. ಮೊಟ್ಟೆ ಬೇಕು ಮುದ್ದು, ಹೋಗಿ ತಗೋಬಾ ಮುದ್ದು. ಇವಾಗ ಆಗಲ್ಲ, ಹೊಟ್ಟೆ ಹಸಿತೈತೆ. ಹೊಟ್ಟೆ ಟೈಮ್ ನೋಡಿ ಗೈಸ್ 10:15. ಇವಾಗ ಹೋಗಿ ಅಂತ ಇದ್ದಾಳೆ. ಹೊಟ್ಟೆ ಹಸಿ ತಾಳ ಆಗ್ತೈತಲ್ಲಿ. ಇಲ್ಲಿ ಬಿರಿಯಾನಿ ರೆಡಿಯಾಗಿದೆ, ವಿಷಲ್ ಆಗಿಲ್ಲ, ವೆಯ್ಟ್ ಮಾಡ್ತಾ ಇದೀವಿ ಅದಕ್ಕೋಸ್ಕರ. ಸ್ವಲ್ಪ ಆಯಿಲ್ ಹಾಕಿ ನೋಡಿ ಗೈಸ್, ಮೀಶೋದಲ್ಲಿ ಏನೋ ತರಿಸಿದಾರಂತೆ. ಇದನ್ನು ನಾವು ಹೊರಗಡೆ ತಗೋತೀವಿ ಅಂದರೆ ಮೀಶೋದಲ್ಲಿ ಕಡಿಮೆ 6 ಇದೆ, ಇಲ್ಲಿ ಹೊರಗಡೆ ತಗೊಂಡ್ರೆ ಒಂದಕ್ಕೆ ಕೊಡಿ. ಎಕ್ಸ್ಪೈರಿ ಡೇಟ್ ಏನಾರು ಆಗಿರತ್ತಾ? ಕಡಿಮೆ ರೇಟಿಗೆ ಕೊಟ್ಟವ್ರೆ ಅಂತ ಆಫರ್ ಇತ್ತಲ್ಲ ಗೈಸ್, ಅದರಿಂದ 12ನೇ ತಿಂಗಳ ತನಕ ಐತೆ ಗೈಸ್. ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಅನ್ಸೋದು 12/2025. ಎಕ್ಸ್ಪೈರಿ ಡೇಟ್ ಹಾಕಿಲ್ಲ. ಒಂದಕ್ಕೆ 99 ರುಪೀಸ್. ನಾವು ಅಂಗಡಿಯಲ್ಲಿ ತಗೊಂಡ್ರೆ 99 ರುಪೀಸೇ ತಗೋತಾರೆ. ಇದನ್ನು ತಗೊಂಡು ಫ್ರಿಡ್ಜಲ್ಲಿ ಹಾಕಿ ಇಟ್ಕೊಂಡಿದ್ದೀರಾ? ತಣ್ಣಗೈತೊಳೆ. ಇಷ್ಟಕ್ಕೆ 100 ಆಯ್ತಾ? 200? ನೀವು ಏನೇನೋ ಮಾತಾಡ್ತೀರಾ, ಬೇಡ ಬಿಡಿ. ಇರ್ಲಿ ಹೇಳಿ. ಅದಾಗಿದೆ, ಇದಾಗಿದೆ, ಎಕ್ಸ್ಪೈರಿ ಡೇಟ್ ಆಗಿದೆ, ಸುಮ್ಮನೆ ಮೀಶೋಯಿಂದ ತರಿಸಿ ನಾನು ನೋಡಕ್ಕಾಯ್ತಲ್ಲ ಗೈಸ್ ಇವಳ ಮುಖಾನ. ಸುಮ್ಮನೆ ಹೋದ್ರೆ ಸರಿ ಮುದ್ದು. ಕಮೆಂಟ್ ಹಾಕಿ ಗೈಸ್, ಯಾವ ಥರ ಕಾಣಿಸ್ತಾ ಅವಳು ಅಂತ. ಸರಿ, ಫೇಸ್ಬುಕ್ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಹೋಗ್ ಮುದ್ದು, ಸುಮ್ಮನೆ ಮುದ್ದು ಪ್ಲೀಸ್ ಕೊಡೋ, ಎಲ್ಲ ಹೋಗಿತಾರೆ ಮುದ್ದು ಪ್ಲೀಸ್. ಇಲ್ಲಿ ನೋಡಿ ಗೈಸ್, ಇಲ್ಲಿ ಟಿವಿ ನೋಡ್ಕೊಂಡು ಇಲ್ಲಿ ಕೂತ್ಕೊಂಡಿದ್ದೀವಿ ತಿನ್ನೋಕ್ಕೆ ಊಟನ. ಅಮ್ಮ ಕೈ ತಗೊಂಬರಕ್ಕೆ ಹೋಗೋಳೆ, ಅಮ್ಮ ಬಂದಾಗ ತಿಂತೀನಿ ಅಂತ ವೆಯ್ಟ್ ಮಾಡ್ತಾ ಇದ್ದಾನೆ ಗೈಸ್. ಇವನು ಮುಖ ತಗೊಳಕ್ಕೆ ಹೋಗೋಳ. ಅಮ್ಮ ಬರ್ದಾಗ ನೀನು ತಿನ್ನಲ್ಲ ದಿವಾ? ಏನು ಅಮ್ಮನ ಮೇಲೆ ಪ್ರೀತಿ ಉಕ್ಕರಿ ತಗೋತಿದೆ. ಹೌದಾ? ಇವನ ಅವ್ನು ತಿಂದ್ಬಿಟ್ಟಿರ್ತಾನೆ ಬರೋದಿಗೆ. ಮೊದಲು ಅಮ್ಮ ಶುರು ಮಾಡು, ತಿಂದ್ಬಿಟ್ಟು ಹೇಳು ಅಪ್ಪ ಮಾಡಿದ ಬಿರಿಯಾನಿ ಯಾವ ಥರ ಇದೆ ಅಂತ. ಹಾಂ, ತಿಂದೇ ಇಲ್ಲ ಗೈಸ್. ಅಪ್ಪ ಮಾಡಿದಲ್ವಾ ಚೆನ್ನಾಗಿರ್ತೈತೆ. ಅಮ್ಮ ಮಾಡಿದ್ರೆ ಅಪ್ಪ ಮಾಡಿದ್ರೆ ಇನ್ನೊಂತಾನೆ ಇರಬೇಕು. ಅಪ್ಪನ ಮೇಲೆ ಪ್ರೀತಿ ಜಾಸ್ತಿ ಗೈಸ್, ತೋರ್ಸೋದು ಮಾತ್ರ ಅಮ್ಮನ ಮೇಲೆ. ಮಾತ್ರ ಅಮ್ಮನ ಮೇಲೆ. ಸರಿ ಗೈಸ್, ಊಟ ಮಾಡ್ಬಿಡ್ಸಿರ್ತೀವಿ. ನೋಡಿ ಗೈಸ್, ಟೇಸ್ಟ್ ಹೇಳ್ತಾರೆ ನಮ್ಮ ಗಾನವಿ ಅವರು. ನಿಮ್ಮೆಣ್ಣು ಬೇಕಿತ್ತು. ಚೆನ್ನಾಗೈತೆ, ಆದ್ರೆ ಒಂಚೂರು ಸಪ್ಪೆ ಆಗೈತೆ ಗೈಸ್. ಇಲ್ಲ, ತಿಂತ ಸರಿ ಆಗುತ್ತೆ ನೋಡಿ. ಖಾರ ಇದೆ ಒಂಚೂರು, ಸಪ್ಪೆ ಅನ್ಸುತ್ತೆ. ಪರ್ಫೆಕ್ಟ್ ಆಗೈತೆ. ಟೇಸ್ಟ್ ಮಾತ್ರ ಸೂಪರ್ ಆಗಿದೆ. ಅದೊಂದು ಚೂರು ಅಷ್ಟೇನೆ, ಜಾಸ್ತಿ ಏನಲ್ಲ, ಚೂರು. ಏನ ಕತ್ತಲಾಡಿಸ್ತಿರೋದು? ಸುಮ್ತಿನ ಖುಷಿ ಚೆನ್ನಾಗಿಲ್ವಾ ಅನ್ನ? ಬಿರಿಯಾನಿ ಚೆನ್ನಾಗಿಲ್ವಾ? ಚೆನ್ನಾಗಿದೆ ಗೈಸ್, ಚೆನ್ನಾಗಿಲ್ಲ ಅಂತ ನಾನು ಹೇಳ್ತಿಲ್ಲ. ನಿಂಬೆಹಣ್ಣು ಮೊಸರು ಬರೀ ಇಂಥವೇ ಇವನು. ಮಾಡ್ಬಿಡಿ. ಓಕೆ, ತಿನ್ಬಿಟ್ಟು ಸಿಗ್ತೀವಿ ಗೈಸ್. ನೋಡಿ ಗೈಸ್, ಮಧ್ಯಾಹ್ನ ಆಗೈತಿ. ಇವಾಗ ಬಟ್ಟೆನೆಲ್ಲ ತಗೊಂಡು ಕೂತಿದ್ದಾಳೆ ಬೀರಲ್ಲಿ, ಜೋಡಿಸ್ತೀನಿ ಅಂತ. ಬೆಳಗ್ಗೆ ತೆಗ್ದಿದ್ದು, ಇನ್ನೂ ಜೋಡಿಸ್ತಾನೆ ಅವಳು ಮಕ್ಳನ್ನ ಕರ್ಕೊಂಡು. ಒಸಿ ಆಟ ಆಡ್ತಾ ಇಲ್ಲ, ಕೆಲಸ ಮಾಡಿ ಅಂದರೆ ಬರೀ ಇದೆ. ಇನ್ನೇನು ಮಾಡ್ತಾ ಇದೀಯಾ? ನಿಂದೇನೆ ಅದು. ಗೈಸ್, ನಮ್ಮ ರೂಮೆಲ್ಲ ಹೆಂಗೆ ಹಿಡ್ಕೊಂಡಿದ್ದಾಳೆ ಅಂತ. ಇವಂದಂತೆ ಬಟ್ಟೆ ನೋಡಿಸ್ಬೇಕಂತ. ನೋಡಪ್ಪ, ನೋಡು, ಇವಾಗ ಒಂದು ಬಟ್ಟೆನ ಹೆಂಗ್ ಮಾಡ್ಸೋನೆ, ಇನ್ನೊಂದು ಬಟ್ಟೆ ಅಲ್ಲಿ ಮಾಡ್ಸೋದು. ಅಮ್ಮಂಗೆ ಹೆಲ್ಪ್ ಮಾಡ್ಕೊಡ್ತಾ ಇದೀಯಾ? ಅಮ್ಮಂಗೆ ಹೆಲ್ಪ್ ಮಾಡೋದಲ್ಲ, ಬ್ಯಾಡ್ದೋಗಿರೋ ಕೆಲಸ ಮಾಡ್ಕೊಡ್ತಾರೆ ಇಬ್ರು ಅಣ್ಣ ತಮ್ಮ. ನೋಡಿ ಗೈಸ್, ಸೂಪರ್ ಆಗಿ ಮಾಡ್ಸಿದೀನಿ ಅಂತ ತೋರಿಸ್ತಾ ಅದನ್ನ. ಅಮ್ಮಂದದು ಸೂಪರ್ ಮಗನೇ, ಚೆನ್ನಾಗಿ ಮಾಡ್ಸಿದ್ಯಾ. ಥ್ಯಾಂಕ್ಸ್ ಅಣ್ಣ. ವೆಲ್ಕಮ್. ಗೈಸ್, ಬಟ್ಟೆ ಎಲ್ಲ ಮಡ್ಚಿಡ್ತಾ ಇದ್ದಾಳ. ಏನು ಹೇಳ್ತಾ ಇದ್ದಾಳೆ ಕೇಳಿಸ್ಕೊಳ್ಳಿ. ಕೂಡಿಸ್ಬಿಟ್ಟು ಕೊಡ್ತಾ ಇದ್ದಾಳೆ ಅಂತ. ಏನು ಬಿಡ್ತಾವಳೆ ರೀ, ಇಲ್ಲ ಅಂದರೆ ಗಾಯ ಬೇಡ ಅವಾಗ ಖುಷಿ. ನಿನ್ಗೆ ಆಟ ಸಾಮಾನು ತಗೊಳಕ್ಕೆ
ಇನ್ನೂ ಜಾಸ್ತಿ ಆಗುತ್ತೇನೋ ನೋಡೋಣ. ಅದರಿಂದ ಸಣ್ಣ ಪುಟ್ಟ ಖರ್ಚುಗಳೈತೆ. ನೀನು ಯಾಕೋ ಹೆಂಗಂತಿ ನೋಡೋಣ. ಹಿಡ್ಕೊ, ಕಿವಿ ಹತ್ರ ಹಿಡ್ಕೊ, ತೋರ್ಸು, ಕಿವಿ ಹತ್ರ ಹಿಡ್ಕೊಂಡು. ವಾವ್, ಸೂಪರ್ ಕಾಣ್ತಿದ್ಯಾ ಮಗನೇ. ಹುಡುಗಿನೇ, ನೀನು ಹಿಡ್ಕೊ. ವಾವ್, ಕಿವಿನ ಹರಿದೋಗ್ಬೇಕು. ನೋಡಿ ಗೈಸ್, ನಮ್ಮ ದಿವಂಗೋ ನಮ್ಮ ಖುಷಿಗೂ ಬಿಸಿನೀರು ಬೇಕಂತೆ. ಅವರಮ್ಮ ಮನೆ ಎಷ್ಟೇ ಕ್ಲೀನ್ ಮಾಡಲಿ ಹಾಳು ಮಾಡೋದು ಮಾತ್ರ ಬಿಡಲ್ಲ ಇವರಿಬ್ರು. ಹಾಂ, ಬಿಸಿನೀರಾ? ಯಾಕಪ್ಪ ಬಿಸಿನೀರು ಕುಡಿತಿದ್ದೀವಿ ಇವತ್ತು? ಊಟ ಅರ್ಗಿಲ್ವಾ? ಪ್ರತಿದಿನ ಜ್ಯೂಸ್ ಕುಡಿಯೋರು, ಊಟ ಅರ್ಗಿಲ್ಲ ಅಂದರೆ ಜ್ಯೂಸ್ ಕೊಡಿಸಿಲ್ಲ, ಆರೋಗ್ಯ ಹಾಳಾಗುತ್ತೆ ಅಂತ ಅದಕ್ಕೆ ಬಿಸಿನೀರು ಕುಡಿತಾಯಿದ್ದಾರೆ. ಗುಡ್. ಸೊ ನಮ್ಮ ನವಿಗೆ ಹಂಗೆ ಜೀರಿಗೆ ನೀರು ಮಾಡಿದೆ ಗೈಸ್. ಮನೇಲಿದ್ದಾಗ ಅವ್ರದ್ದು ಡೇಟು, ಅದಕ್ಕೆ ನೋಡಿ ಅಡಿಕೆ ಒಂದು ಏನು ಹಾಕೊಂಬಿಟ್ಟು ಮಲ್ಕೊಳ್ಳೋಕ್ಕೆ ಪ್ಲ್ಯಾನ್ ಮಾಡ್ಕೊತಾ ಇದ್ದಾರೆ. ಒಂದು ಸ್ವಲ್ಪ ನಿದ್ದೆ ಮಾಡಿಬಿಟ್ರೆ ಅವ್ರಿಗೆ ಸಮಾಧಾನ ಆಗ್ಬಿಡುತ್ತೆ. ಬೆಲ್ಟಾ ಹೊಟ್ಟೆಗೆ ಹಾಕೊಂಬಿಟ್ಟು ಬೆಲ್ಟ್ ಮಲ್ಕೊಳ್ಳೋ, ಸಣ್ಣ ಹಾಕ್ತೀನಿ ಅನ್ನೋ ಒಂದಿದು ಗೈಸ್. ಆ ಥರ ಅಲ್ಲ, ನಾನು ಯಾವಾಗಲೂ ಡೇಟ್ ಆದಾಗ ಹಾಕತ್ತೀನಿ ಗೈಸ್. ಹೌದಾ? ಸೊ ನಾನು ಮನೆ ಇದ್ದಾಗ ಡೇಟ್ ಆಗ್ಬಿಟ್ರೆ ಅವ್ರಿಗೆ ಖುಷಿ, ಮಕ್ಕಳು ನೋಡ್ಕೋತಾರೆ, ಆರಾಮಾಗಿ ಮಲ್ಕೋಬೋದು ನಾನು ಅಂತ. ಇಲ್ಲಾಂದರೆ ಹೆವಿ ಹಿಂಸೆ ಕೊಟ್ಟಾಕ್ಬಿಡ್ತಾರೆ ಅವರಂತೂ, ಇವ್ರಿಗಂತೂ. ಇನ್ನೊಂದು ಏನು ಗೊತ್ತಾ ಗೈಸ್, ನನಗೆ ಹೊರಗಡೆ ಹೋದಾಗ ನಮ್ಗೆ ಪ್ರಿಪೇರ್ ಆಗ್ಬಿಡ್ತೀನಿ ಅನ್ಸುತ್ತೆ. ನಂಗೆ ತಿಂಗಳು ಡೇಟ್ ಆದಾಗ ಹೊಟ್ಟೆ ನೋವು ಬರ್ತು, ಏನೋ ಗೊತ್ತಿಲ್ಲ, ಆರಾಮಾಗಿದ್ದಲ್ಲ ಏನು ಅಂತಾನೆ ನಂಗೆ ಗೊತ್ತಿಲ್ಲ. ಇಲ್ಲಿದಾಗ ತೋರ್ಸ್ಕೊತೀನಿ, ಅಲ್ಲಿ ಪರಿಸ್ಥಿತಿ ಹಂಗಿರೋದಕ್ಕೆ ನಾನು ಹಂಗೆ ಆರಾಮಾಗಿದ್ದಲ್ಲ. ಕರೆಕ್ಟ್. ಏನೋ ಹೊಸಲ ನಮ್ಮಮ್ಮನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ವಲ್ಲ ಗೈಸ್, ನೋಡಿದ್ದೀರಾ ಅನ್ಸುತ್ತೆ ವಿಡಿಯೋ. ಅದು ಶಾರ್ಟ್ ವಿಡಿಯೋ ಹಾಕಿದ್ವಲ್ಲ. ಶಾರ್ಟ್ ವಿಡಿಯೋ ನೋಡಿದ್ರೆ, ಲಾಂಗ್ ವಿಡಿಯೋ ಅವತ್ತೇನೆ ಅಲ್ಲಿ ಹಾಸ್ಪಿಟಲಲ್ಲೇ ಡೇಟ್ ಆಗಿದ್ದು. ಆರಾಮಾಗಿದ್ದು. ನಾನು ಅನ್ಕೋತಿದ್ದೆ, ಇಲ್ಲಿ ನೋಡಿ ಇಷ್ಟು ಚೆನ್ನಾಗಿ ಮನೇಲಿ ಯಾಕೆ ನಾಟಕ ಮಾಡ್ತಾಳೆ ಆಗ್ಬಿಟ್ಟಿದೆ ಅನ್ಸುತ್ತೆ. ನೋಡ್ಕೊಳ್ಳೇಬೇಕು, ನಾನೇ ನನ್ಗೆ ಹುಷಾರಿಲ್ಲ ಅಂತ ಕೂತ್ಕೋಬಾರ್ದು, ನೋಡ್ಕೊಳ್ಳೇಬೇಕು ಅಂತ ಪ್ರಿಪೇರ್ ಆಗಿದೆ ಅನ್ಸುತ್ತೆ. ನನಗೆ ಹೆಂಗ ಅನ್ಸ್ತಿತ್ತಳು, ಇವಳು ಯಾಕೆ ಇಲ್ಲಿ ಇಷ್ಟು ಚೆನ್ನಾಗಿ ಅವಳೆ, ಏನು ಸುಸ್ತು ಅಂತೆಲ್ಲ, ಹೊಟ್ಟೆ ನೋವು ಅಂತೆಲ್ಲ. ಮಾತ್ರೆ ನುಂಗಿದೆ ಗೈಸ್ ನಾನು. ಇನ್ನೊಂದು, ಇವಾಗ್ಲೂ ಮಾತ್ರೆ ನುಂಗ್ಬೋದು ಆರಾಮಾಗಕ್ಕೆ, ನಂಗೆ ಇಷ್ಟ ಇಲ್ಲ ಮಾತ್ರೆ ನುಂಗಕ್ಕೆ. ಅಲ್ಲಿ ಮಾತ್ರೆ ನುಂಗಿದೆ ಒಣ್ಣಲ್ಲಿ, ನಂಗೆ ಅದ್ರೆಲ್ಲ ಟ್ಯಾಬ್ಲೆಟ್ ಎಲ್ಲ ತಗೋಬಾರ್ದು ಅಂತೆಲ್ಲ ಹೇಳ್ತಾರಲ್ವಾ, ಅದರಿಂದ ಅಲ್ಲೇ ಈಟಿನ ಮಾತ್ರ ನುಂಗಿದೆ ಅಷ್ಟೇ. ಆದ್ರೂ ಅದು ಕಡಿಮೆ ಮಾಡುತ್ತೆ ಒಂದ್ ಸ್ವಲ್ಪ ಹೊಟ್ಟೆ ನೋವು ಎಲ್ಲ, ಇದು ಸೊಂಟ ನೋವು ಕಡಿಮೆ ಆಗಲ್ಲ. ಪ್ರಿಪೇರ್ ಆಗ್ಬಿಟ್ಟಿದೆ, ಯಾಕೆಂದ್ರೆ ನಾನೇ ನೋಡ್ಕೋಬೇಕು. ಇವಾಗ ಹೇಳ್ಬಿಟ್ಟು ಹೋಗಕ್ಕೂ ಆಗಲ್ಲ, ಯಾವಾಗ ತಾನೇ ಹೋಗಿರ್ತಾರೆ. ಕರೆಕ್ಟ್. ಇಲ್ಲಿದಾಗ ಊಟನೂ ಮಾಡಲ್ಲ, ಅಲ್ಲಿ ಚೆನ್ನಾಗಿ ಊಟ ಮಾಡ್ಕೊಂಡು ತಿನ್ಕೊಂಡು. ತುಂಬಾ ಓಡಾಡುವೆ ಗೈಸಲ್ಲಿ, ಹೆವಿ ಓಡಾಡಿದೀನಿ, ನಂಗೆ ಆಗ್ತಿರ್ಲಿಲ್ಲ, ಹಸು ಜಾಸ್ತಿ ಆಗೋದು. ಇಲ್ಲಿ ಊಟ ಸೇರ್ಸಲ್ಲ ನಂಗೆ, ಡೇಟ್ ಆದಾಗ ಯಾವತ್ತಿಗೂ ಊಟ ಸೇರ್ಸಲ್ಲ. ಚಾಕ್ಲೇಟ್ ತಿನ್ಬೇಕು ಅನ್ಸುತ್ತೆ, ಹೆವಿ ಚಾಕ್ಲೇಟ್ ತಿನ್ಬೇಕು ಅನ್ಸುತ್ತೆ, ಊಟ ಸೇರ್ಸಲ್ಲ. ಆದ್ರೆ ಒಬ್ರೊಬ್ರಿಗೆ ಒಂದೊಂದರ ಗೈಸ್, ಒಬ್ರೊಬ್ರು ಇದೇನು ಹಿಂಗೆ ನಿಮ್ಗೆ ಅಂತ ಅನ್ಬೋದು, ಒಬ್ರೊಬ್ರಿಗೆ ಕ್ರೇವಿಂಗ್ ಆಗುತ್ತೆ ಈ ಟೈಮಲ್ಲಿ, ಒಬ್ರೊಬ್ರಿಗೆ ಆಗಲ್ಲ, ಒಬ್ರೊಬ್ರಿಗೆ ಆಗುತ್ತೆ. ಸೊ ಅದಕ್ಕೆ ಜೀರಿಗೆ ನೀರು ಮಾಡ್ಕೊಟ್ಟೆ, ಅದು ಹೊಟ್ಟೆ ನೋವು ಕಡಿಮೆ, ಮಾಡ್ಕೊಂಡು ಕುಡಿತೀನಿ, ಹೊಟ್ಟೆ ನೋವು ಕಡಿಮೆ ಆಗುತ್ತೆ ಅಂತ. ಮಾತ್ರೆ ಬದಲಿಗೆ ಇವಾಗಲೂ ಅಷ್ಟೇ ಹೊಟ್ಟೆ ನೋವು ಸೊಂಟ ನೋವು ಎರಡೂ ಇದೆ ಗೈಸ್ ನಂಗೆ. ಅಷ್ಟು ಜೋಶಾಗಿ ಮಾತಾಡ್ತೀನಿ ನೋಡಿ, ಅನ್ಕೋತಾ ಇದ್ದೀನಿ. ಬೇವು ತಗೋಬಿಟ್ಟಿದ್ದಾಳೆ. ಫ್ಯಾನ್ ಹಾಕ್ಲಿ ಯಾವಾಗ ವಿಡಿಯೋ ಕಟ್ ಮಾಡಿ ಅಂತ ಹಾಕ್ಬೇಕು. ಫ್ಯಾನ್ ಕಾಲಿಗೆ ಹಾಕೊಂಬಿಟ್ಟವನೆ, ಸ್ಪೀಚ್ ಬರಲ್ಲ ಅದು. ಒಳ್ಳೆ ಯಾರ ಕಾಲ್ಗೆ ಹಾಕತ್ತಾರ ಮಗ್ನೆ, ನೀನು ಗೊತ್ತಾಗಲ್ವ ಹೇಳು ಮಗ್ನೆ ನಿಂಗೆ. ಸೊ ಹಂಗೆ ಅವಳಿಗೆ ಹೊಟ್ಟೆ ನೋವಿಗೆ ಈ ಬ್ಯಾಗಿಗೆ ನೀರು ಹಾಕ್ಕೊಡೋಣ ಬನ್ನಿ ಗೈಸ್, ಅದು ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ. ಕುದಿಯೋ ನೀರ ಇದ್ರೊಳಗೆ ಹಾಕ್ಬಿಟ್ಟು ಕೊಡ್ತೀನಿ ಗೈಸ್. ಬನ್ನಿ ಗೈಸ್, ಇವಾಗ ಕುದಿಯೋ ನೀರು ಇದ್ರೊಳಗೆ ಹಾಕೋಣ. ಪ್ಲಾಸ್ಟಿಕ್ ಅನ್ಸುತ್ತೆ, ಇಷ್ಟೊಂದು ಸುಡೋದು ಹಾಕ್ಬೋದೇನೋ ಗೊತ್ತಿಲ್ಲ. ಭಯ ನನಗೆ, ಅವಳು ಹೊಟ್ಟೆಯಲ್ಲಿ ಸುಟ್ಟೋಗ್ಬಿಡುತ್ತೋ ಅಂತ ಇಷ್ಟು ಸುಡೋದು ಹಾಕಿ. ಏನಾಗಲ್ವೇನೆ ಸುಡೋದು ಹಾಕಿದ್ರೆ? ಇದೇನೆ ಲಿಂಕ್ ಬೇಕಿದ್ರೆ ಕಮೆಂಟ್ ಹಾಕ್ಬೇಕಂತೆ ಗೈಸ್. ಏನು ತುಂಬ ಗಟ್ಟಿ ಇದೆ ಇದು ಗೈಸ್, ಇದು ಅದರಿಂದ ಏನಾಗಲ್ಲ. ಮುಚ್ಚಳ ಏನೋ ಇದೆ, ಲೀಕ್ ಆಗಲ್ಲ. ಇದನ್ನು ಹೊಟ್ಟೆ ಮೇಲೆ ಹಿಂಗೆ ಇಟ್ಕೊಂಡ್ರೆ, ಯಾರೋ ಒಬ್ಬರು ವಾಟರ್ ಬಾಟ್ಲಲ್ಲಿ ಇಟ್ಕೊಳ್ಳೋದು ನೋಡಿದ್ದೆ ನಾನು. ನಮ್ಮ ನವಿಗೆ ಅದಕ್ಕೆ ನಾನು ಕೊಡಿಸ್ದೆ ಗೈಸ್, ನಾನು ಕೊಡಿಸಿರೋದು. ಪಾಪ ಅವಳು ಹೊಟ್ಟೆ ನೋವು ಅಂತ ಒದ್ದಾಡ್ತಾಳಲ್ಲ ಅಂತ. ಬನ್ನಿ ಕೇಳೋಣ ಯಾರು ಕೊಡಿಸಿದ್ದು ಅಂತ. ಅವಳು ನಾನೇ ತಂದೆ ಅಂತ ಹೇಳ್ತಾಳೆ. ನವೀನ್ ಹಿಂಗೆ ಇದು ಯಾರು ಕೊಡಿಸಿದ್ದು? ಎಲ್ಲಿ ನಾನೇ ತಗೊಂಡೆ ಅಂತ ಹೇಳ್ತಾಳೆ ಅಂದ್ಕೊಂಡಿದ್ದೆ ಗೈಸ್. ನಾನೇ ಕೊಡಿಸಿದೆ ಅಂತ ಹೇಳಿದ್ದೆ. ನಾನು ನೋಡ್ತಿದ್ದೆ ವಾಟರ್ ಬಾಟ್ಲ್ ಇಟ್ಕೊತಿದ್ರು, ಬಿಸಿನೀರು ತುಂಬ್ಕೊಂಬಿಟ್ಟು, ಅವಾಗ ನೋವು ಕಮ್ಮಿ ಆಗುತ್ತೆ ಅಂತ. ಸೊ ಅದ್ರ ಬದಲಿಗೆ ಇದು ಬೆಸ್ಟ್ ಅಲ್ಲ. ಏನೊಂದು ಅರ್ಧ ಗಂಟೆ ಅಷ್ಟೇ ಗೈಸ್, ಆಮೇಲೆ ತಣ್ಣಗಾಗ್ಬಿಡುತ್ತೆ ನೀರು. ಬಿಸಿನೀರು ಯಾವತ್ತೂ ತಣ್ಣಗಾಗುತ್ತಲ್ಲ.
ಇಲ್ಲ ಒಂದು ಸ್ವಲ್ಪ ಆರಾಮ ಅನಿಸುತ್ತೆ. ಅದೇ ಒಂದು ಅರ್ಧ ಗಂಟೆ ಆಮೇಲೆ ಹೊಟ್ಟೆ ನೋವು ಆರಾಮಾಗ್ಬಿಡುತ್ತಲ್ಲ, ಹೊಟ್ಟೆ ಆರಾಮಾಗ್ಬಿಡುತ್ತಲ್ಲ ಸಾಕು. ಆ ಕ್ಷಣಕ್ಕೆ ನೋವು ಇರುತ್ತೆ ಅಷ್ಟೇ ಹೊಟ್ಟೆ. ಆಮೇಲೆ ಒಂದು 4 ಅವರ್ ಬಿಟ್ಟು ಮತ್ತೆ ಬಿಸಿ ಮಾಡಿಬಿಟ್ಟು ತುಂಬ್ಕೊಂಡು ಅದೇ ನೀರನ್ನ ಮತ್ತೆ ಹಾಕೊಂಡ್ರೆ ಆಯ್ತು. ಬನ್ನಿ ಬೆಲ್ಟ್ ಹಾಕೋಣಂತ. ನೋಡಿ ಗೈಸ್, ಈ ಥರ ಹಿಂಗೆ ಎಳ್ದು ಹಾಕೋತಾರೆ. ಇದೇನು ಅಷ್ಟೇನು ಪ್ರಯೋಜನ ಇಲ್ಲ, ಏನಕ್ಕೆ ಹಾಕೋತಾರ ಗೊತ್ತಿಲ್ಲ. ಹೊಟ್ಟೆ ಸಣ್ಣ ಆಗುತ್ತೆ ಅಂತ ಇವರು ಅನಿಸಿಕೆ. ಲೇಟ್ ಆದಾಗ ಹಾಕೋತಾರೆ. ಹಾಂ, ಏನು ಮಗನೇ ಇವ್ನಿಗಿನ್ನ ಬಿಸಿನೀರು ಬೇಕಂತ ಬನ್ನಿ ಗೈಸ್, ಕೊಡೋಣ ಕೊಡು. ನಿಂಗೂ ಬೇಕಾ? ಇನ್ನೊಂದೇನು ಗೊತ್ತಾ ಗೈಸ್, ಇವ್ರಿಗೂ ಆಗಿಲ್ಲ ಊಟ, ಅದಕ್ಕೋಸ್ಕರ ಬಿಸಿನೀರು ಕುಡಿತಾ ಇರೋದು. ಖುಷಿ ಕಸ ಇತ್ತವ ಅಮ್ಮ ಕ್ಲೀನ್ ಮಾಡ್ದಂಗೆ ನೀನು ಗಲೀಜು ಮಾಡು. ನೋಡಿ ಗೈಸ್, ಇದನ್ನು ತಲೆಗೆ ಹಾಕೊಳಕ್ಕೆ ಚಿಕ್ಕ ಕ್ಲಿಪ್ ಅಂತ ತರಿಸ್ಕೊಂಡಿದ್ದಾಳೆ ನಮ್ಮ ನವಿ. ಇವರು ಆಟ ಆಡೋಕ್ಕೆ ತಗೊಂಡವ್ರೆ. ನೋಡಿ ಇಲ್ಲೆಲ್ಲ ಬೆಳೆಸ್ಕೊ. ನವಿ ಬಾರೆ, ಯಾಕೆ ಮಲಗಿದ್ಯಾ? ಸಾಕು, ಟೈಮ್ ಆಯಿತು. ಹಲೋ ಬನ್ನಿ ಮೇಡಮ್. ಏನು ಫುಲ್ ಸುಸ್ತಾಗ್ಬಿಟ್ಟು ಬಾ. ಅವೆಲ್ಲ ಇದ್ದಿದ್ದೆ ತಾನೆ. ಏನು ಕೆಲಸ ಮಾಡಿದ್ಯಮ್ಮ? ಏನು ಗೈಸ್, ಬಟ್ಟೆನೆಲ್ಲ ತಗೊಂಡು ಕೂತಿದ್ಲು. ಏನು ಮಾಡೋಳು ಬನ್ನಿ ನೋಡೋಣ. ಇದೇನು ದೊಡ್ಡದಾ? ಒಂದು ಚಿಕ್ಕದೊಂದು ವಾರ್ಡ್ರೋಬ್ ಕ್ಲೀನ್ ಮಾಡೋದು. ನೋಡಿ ಗೈಸ್, ಏನೂ ಮಾಡಿಲ್ಲ. ಸೀರೆ ಹೆಂಗಿದ್ದು ಹಂಗೆ ಅವೆ, ಇಲ್ಲೇ ಹೆಂಗಿದ್ದು ಹಂಗೆ ಇದೆ. ಅದೇ ಇಲ್ಲೊಂದು 2 ಬಟ್ಟೆ ಮಡ್ಚಿದ್ದಾಳೆ ಗೈಸ್. ಯಪ್ಪ, ಇವು 4 ಬಟ್ಟೆ ಮಡ್ಸೋಕ್ಕೆ ಇಲ್ಲೊಂದು 4 ಬಟ್ಟೆ ಇದನ್ನು ಮಡ್ಚಿರೋ ನೋಡಿ ಗೈಸ್. ಏನು ಸಖತ ಮಡ್ಚಾಳೆ ಇದು ಎಲ್ಲ. ಇಲ್ಲಿ ಮಕ್ಕಳು ಬಟ್ಟೆ 1-2 ಮಡ್ಚಿಕೊಳ್ಳೋ ಅಷ್ಟೇ. ಅದು ಬಿಟ್ರೆ ಬೇಡೇ ಏನೂ ಮಾಡಿಲ್ಲ. ಈ ಸೀರೆಗಳು ಹೆಂಗಿದೆ ಹಂಗೆ ಅವೆ, ತೆಗ್ದಿಲ್ಲ ಏನಿಲ್ಲ. ತೆಗ್ದಿದ್ದೇನೋ ಸೀರೆ ಮೇಲ್ಗಡೆ 1-2 ಬಾಕ್ಸ್ಗೆ ಹಾಕಿಟ್ಟಿದ್ದಾಳೆ. ಅಯ್ಯೋ ಗೈಸ್, ಇವಳು ಬರೀ ಇದೆ ಕೆಲಸ ಆಮೇಲೆ ಕೆಲಸ ಸುಸ್ತು ಅಂತ ಮಲ್ಕೊಂಬಿಡೋದು. ಆಯ್ತು, ತೋರಿಸು ನೀನು ಮುಗ್ಬಿಟ್ಟ. ನೋಡಿ ಗೈಸ್, ಮುಗ್ಬಿಟ್ಟು ನಾನು ಕೊಡ್ಸಿರೋದು ಫೋಕಸ್ ಆಯ್ತು ಎಲ್ಲದು. ಝೂಮ್ ಆಗಿ ತೋರಿಸ್ತೀನಿ ರೀ ಗೈಸ್. ನೋಡಿ ಚೆನ್ನಾಗಿದೆಯಾ? ಕಮೆಂಟ್ ಹಾಕಿ. ಏನು ಕಿತ್ತಾಕೋದು? ಅಯ್ಯೋ ನೋಡಿ ಗೈಸ್, ನಮ್ಮ ನವಿದು ಕನ್ನಡ ಅಕ್ಷರ ನೋಡಿ ಗೈಸ್. ಐ ಬರ್ಕೊಟ್ರೆ ಮಗಂಗೆ ಬರೀಲಿ ಅಂತ ಮೇಲ್ಗಡೆ ಹೊರ್ದಾಕಿಬಿಟ್ಟು, ಇಲ್ಲಿ ತಪ್ಪರ್ದವಳೆ ಕೆಳಗಡೆ ಅದನ್ನು ಹೊಡೆದಾಕ್ಬಿಟ್ಟು. ನೋಡಿ ಗೈಸ್, ಕಿತ್ತಾಪತಿ. ತೋರಿಸ್ತೆ, ನೀನೇನು ನೋಡ್ತೀವಿ ಬಿಡೆ. ಚೆನ್ನಾಗಿ ಕಾಣ್ತೈತೆ ಬಿಡೆ. ಸೊ ಓಕೆ ಗೈಸ್, ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡಿ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ ಗೈಸ್. ನಾಳೆ ಬೆಳಗ್ಗೆ ಬ್ಲಾಗಲ್ಲಿ ಸಿಗ್ತೀವಿ. ಬಾಯ್ ಮಾಡಿ. ಬಾಯ್ ಗಾಯ್ಸ್.